ಮೊದ್ಲು ಜಾಗ ಖಾಲಿ ಮಾಡೋಣ. ತೆಗಿಯ ಚಿಕನ್ ಅರ್ಧ ಬೆಂದಿದ್ರೇನು ಪರವಾಗಿಲ್ಲ, ತಿಂದ್ರೆ ಆಯ್ತು. ನಡಿಯೋ ಇಲ್ಲಿಂದ ಹೋಗೋಣ. ಏನಾಯ್ತು ಲಿಲ್ಲಿ? ಅದು ಅದು ಏನಾಯ್ತು ಲಿಲ್ಲಿ? ಅಚ್ಚು ಇದು ಏನು ಅಂತ ಹೇಳ್ತಾ ಇದೀಯಾ? ಹೌದು ಅಚ್ಚು, ಹಿಂದೆ ಆನೆ ಓಡಿಸ್ಕೊಂಡ್ ಬರ್ತೈತೆ. ಅಯ್ಯಯ್ಯೋ ಮುಗೀತು, ಈ ಕಾಡಲ್ಲೇ ನಮ್ ಕತೆ ಮುಗಿಯುತ್ತೆ. ರೇಷ್ಮಾ, ಲಿಲ್ಲಿ ಎಲ್ಲೋದ್ಲು? ಲಿಲ್ಲಿನ ಅಲ್ಲಿ ನೋಡ್ ಜೋಲಿ, ಅಲ್ಲಿ ಮುಂದೆ ಓಡ್ತಿದ್ದಾಳೆ ಅವಳು ಫಸ್ಟ್ ಆಗಿ. ಹೌದು, ಅವಳೇ ಫಸ್ಟ್ ಓಡ್ತಾ ಇದ್ದಾಳೆ. ಇನ್ನು ಅವ್ರು ಅಲ್ಲಿ ಬರ್ತಾ ಇದ್ದಾರೆ. ಅಚ್ಚು, ರೇಷ್ಮಾ, ಜೂಲಿ, ಬೇಗ ಓಡ್ ಬನ್ನಿ, ಹಿಂದೆ ಆನೆ ಓಡಿಸ್ಕೊಂಡ್ ಬರ್ತಾ ಇದೆ. ಈ ಟೈಮಲ್ಲಿ ಓವರ್ ಮಾತಾಡ್ತಾಳೆ. ಓಡ್ ಬನ್ನಿ ಬಾಸ್, ಓಡ್ ಬನ್ನಿ ಬಾಸ್, ಓಡಕ್ ಆಗ್ತಾ ಇಲ್ಲ ಬಾಸ್. ನಡಿಯೋ, ಇಲ್ಲಿ ನಡಿಯೋ, ಮರದ ಹತ್ರ ನಡಿಯೋ. ಲೋ, ಏನೋ ಇದು? ಎಲ್ಲಿ ನೋಡಿದ್ರೇನು ಪ್ರಾಣಿಗಳ ಸೌಂಡ್ ಆಗೇ ಇದೆ. ಬಾಸ್ ಓಡೋಣ ಬಾಸ್, ಮೊದಲು ಈ ಚಿಕನ್ ತಿನ್ಬಿಟ್ಟು ಆಮೇಲೆ ಓಡೋಣ ಬಾಸ್. ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಓಡಕ್ಕೂ ಶಕ್ತಿ ಇಲ್ಲ ಬಾಸ್. ಸರಿ ಆಯ್ತು, ತಿನ್ನೋಣ, ಬೇಗ ಬೇಗ ತಿನ್ನು. ಅಚ್ಚು, ಓಡ್ ಬಾ, ಓಡ್ ಬಾ. ಲೋ, ಏನೋ ಇದು? ಮಕ್ಕಳು ಓಡ್ ಬರ್ತಾ ಇದ್ದಾರೆ ಬಾಸ್. ಹೌದು ಬಾಸ್. ಕಿಡ್ನಾಪರ್ಸ್ ಏನ್ ಹೇಳ್ತಿದ್ಯಮ್ಮ? ಆಗ ಕಿಡ್ನಾಪ್ ಮಾಡಿದಮ್ಮ, ಆಗ ಪೊಲೀಸಿಗೆ ಇಟ್ಕೊಟ್ರಲ್ಲ ನಮ್ಮನ್ನ. ಈಗ ಅದನ್ನ ಮಾತಾಡ್ತಾ ಇದ್ದೀರಾ? ಹೌದು, ಅವತ್ತು ಪೊಲೀಸಿಗೆ ಇಟ್ಕೊಟ್ಬಿಟ್ವಿ. ಅಲ್ಲ, ನೀವೇನ್ ಇಲ್ಲಿ ಮಾಡ್ತಾ ಇದ್ದೀರಾ ಕಾಡಲ್ಲಿ? ಅದು ನಾವು, ನಮ್ಗೆ ಸಾವಿರ ಕೆಲಸ ಇರುತ್ತಮ್ಮ, ಅದೆಲ್ಲ ನಿಮ್ಗೆ. ಅಲ್ಲ, ನೀವೇನ್ ಇಲ್ಲಿ ಮಾಡ್ತಾ ಇದ್ದೀರಾ? ನಿಮ್ಮ ಅಪ್ಪ ಮಲ ಎಲ್ಲಿ? ಲಿಲಿ, ಇವರು ಯಾರು ನಿಮ್ಗೆ ಗೊತ್ತಾ? ಹೌದು ರೇಷ್ಮಾ, ಇವರು ಒಂದ್ಸಲ ನಮ್ಮನ್ನ 3 ಜನನ ಕಿಡ್ನಾಪ್ ಮಾಡ್ಕೊಂಡೋಗಿದ್ರು. ಆಗ ನೀನ್ ಸ್ಕೂಲಿಗೆ ಹೊಸದಾಗಿ ಸೇರಿದಾಗ ನಾನು ಹೇಳಿದ್ನಲ್ಲ ನಿನ್ನ ಹತ್ರ, ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡೋಗಿದ್ರು ಒಂದ್ಸಲ ಅಂತ ಅಂದ್ಬಿಟ್ಟು. ಅವರೇ ಇವರು. ಅರೆ ಅಲ್ಲ, ಏನು ಹೇಳ್ತಾ ಇದೀಯ ಲಿಲಿ? ಈ ಕಾಡಿನಲ್ಲಿ ಬೇರೆ ಯಾರೂನು ಇಲ್ಲ, ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡೋಗ್ಬಿಡ್ತಾರೆ ಇವರು. ರೇಷ್ಮಾ, ಹಂಗೆ ಹೇಳ್ಬೇಡ, ನನಗೆ ಮೊದಲೇ ಹೆದರಿಕೆ ಆಗ್ತಾ ಇದೆ. ಸುಮ್ಮನೆ ಇರು, ಇವರನ್ನ ನೋಡಿ ಇನ್ನ ಹೆದರಿಕೆ ಜಾಸ್ತಿ ಆಗಿದೆ. ನಿಮ್ಗೆ ಕೇಳ್ತಾ ಇರೋದು, ನೀವೇನ್ ಇಲ್ಲಿ ಮಾಡ್ತಾ ಇದ್ದೀರಾ? ಅಪ್ಪ ಅಮ್ಮ ಅಲ್ಲ ಇಲ್ಲಿ? ಅಳ್ಬೇಡ ಪುಟ್ಟಿ, ಸಣ್ಣ ಮಕ್ಕಳು ಅಳ್ತಾ ಇದ್ರೆ ನನಗೆ ನೋಡಕ್ಕಾಗಲ್ಲ. ಅಳ್ಬೇಡ, ಯಾಕೆ ಅಳ್ತಾ ಇದ್ಯಾ? ಏನಂತ ಹೇಳು. ಅಂಕಲ್, ಅದೇನ್ ಗೊತ್ತಾ, ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ ಚಿಕನ್ನು, ಅದ್ ಕೊಡ್ತೀರಾ? ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ, ಪ್ಲೀಸ್. ಅದೆಲ್ಲ ಕೊಡಕ್ಕಾಗಲ್ಲಮ್ಮ, ನಮ್ಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನಾವು ತಿನ್ಬೇಕು. ಅದೆಲ್ಲ ಕೊಡಕ್ಕಾಗಲ್ಲ, ಹೋಗಿಲ್ಲ ಮೊದ್ಲು. ನಿನ್ನ ಏನೋ ಸಣ್ಣ ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ವಾ? ಹೊಟ್ಟೆ ಹಸಿವಾಗ್ತಿದೆ ಅಂತ ಕೇಳ್ತಾರಲ್ಲ, ಕೊಡೋ ಬಾಸ್. ನನ್ಗೂ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಬಾಸ್, ಪ್ಲೀಸ್ ಬಾಸ್. ಚಿಕ್ಕರಿಕೆ ಸಣ್ಣ ಮಕ್ಳ ಮುಂದೆ ಯಾಕ ಹಿಂಗ್ ಮಾಡ್ತಾ ಇದ್ಯಾ? ಕೊಟ್ಬಿಡ, ತಿನ್ಕೊಂಡೋಗ್ಲಿ. ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋ, ನಾಳೆ ತನಕ ಹೆಂಗಾದ್ರೂ ಮಾಡಿ ಊಟ ಮಾಡೋಣ ಮನೆಗೆ ಹೋಗಿ. ಬಾಸ್, ಚಿಕ್ಕರಿಕೆ ಕೊಡ ಇಲ್ಲಿ, ತಗೋಪುಟ್ಟಿ, ನೀನ್ ತಿನ್ನು. ಥ್ಯಾಂಕ್ ಯು. ಹೌದು ಪುಟ್ಟಿ, ಆಗ್ಲೇ ಕೇಳಿದಕ್ಕೆ ಕ್ವಶನ್ ಆನ್ಸರ್ ಮಾಡಲಿಲ್ಲ. ನೀವೇನ್ ಇಲ್ಲಿ ಮಾಡ್ತಾ ಇದ್ದೀರಾ? Oh my God, ಅಣ್ಣ ಅಣ್ಣ
ನಾವು ಪ್ಯಾರಾಶೂಟ್ ಅಲ್ಲಿ ಹೋಗ್ತಾ ಇದ್ದಾಗ ಹೇ ಯು ಡುಮ್ಮಿ ಯಾಕೆ ಕೊಟ್ಟಿದ್ದು ನೀನು ನನ್ನನ್ನ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ಬೇಕು ಜೂಲಿ ನಿಮ್ಗೂ ಅಷ್ಟೇ ನಿಮ್ಗೂ ಅಷ್ಟೇ ಯಾಕಚ್ಚು ಹೇಳ್ಬಾರ್ದು ಅಂತ ಹೇಳ್ತಾ ಇದೀಯಾ ಯಾಕಂತ ಹೇಳಿದ್ರೆ ಈ ಕಾಡಲ್ಲಿ ನಾವಿಷ್ಟು ದಿನ ತಿರುಗ್ತಾ ಇದೀವಿ ಗೊತ್ತಾ ಇನ್ವರೆಗೂ ನಾವು ಮನುಷ್ಯರು ಅಂತ ಯಾರನ್ನೂ ನೋಡ್ಲಿಲ್ಲ ಇವರನ್ನೇ ನೋಡಿರೋದು ನಾವ್ ಇಲ್ಲಿಂದ ಹೋಗೋದಿಕ್ಕೆ ಇವ್ರ ಹೆಲ್ಪ್ ಬೇಕೇ ಬೇಕು ಹೇ ಅಚ್ಚು ಏನು ಗೂಬೆ ಯು ಬ್ಲಡಿ ಸರಿ ಏನಂತ ಬಗಳು ಬೇಗ ಅದನ್ನೇ ನಾನು ಹೇಳ್ತಾ ಇರೋದು ಈಗ ನಾವು ಈ ತರ ಪ್ಯಾರಾಶೂಟ್ ಇಂದ ಬಿದ್ವಿ ಅಂತ ಹೇಳಿದ್ರೆ ಅವರು ನಮ್ಮನ್ನ ಕರ್ಕೊಂಡೋಗಿ ಬಿಡ್ತಾರಲ್ಲ ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಅದಕ್ಕೆ ಹೇಳ್ತಾ ಇರೋದು ಏನಾಯ್ತು ಈಗ ಅವ್ರು ಕರ್ಕೊಂಡೋಗಿ ಬಿಡ್ತಾರೆ ಅಂತ ನಿನಗೆ ಗ್ಯಾರಂಟಿ ಇದೆಯಾ ಅವ್ರು ಕರ್ಕೊಂಡೋಗಿ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಇದಕ್ಕೂ ಮುಂಚೆ ನಮ್ಮನ್ನ ಕಿಡ್ನಾಪ್ ಮಾಡಿ ನಾವು ಅವರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಡ್ಕೊಟ್ಟಿದೀವಿ ಈಗ ನಾವು ಈ ತರ ಹೋಗಿ ಹೆಲ್ಪ್ ಕೇಳಿದ್ರೆ ಅವ್ರು ಮಾಡ್ತಾರಾ ಹೌದು ನೀ ಹೇಳೋದು ಸರಿನೇ ಅಚ್ಚು ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಏನ್ ಹೇಳ್ತೀನೋ ಅದಕ್ಕೆಲ್ಲ ಅಂತ ಹೇಳಿದ್ರೆ ಸಾಕು ಅಲ್ಲ ಅಚ್ಚು ಐ ಥಿಂಕ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ಸಲ ಅವ್ರ ಹತ್ರ ಈ ತರ ಅಂತ ರೀಸನ್ ಹೇಳೋಣ ಅವ್ರು ಹೆಲ್ಪ್ ಮಾಡಿದ್ರೇನು ಮಾಡ್ಬೋದಲ್ಲ ನೀನೇನು ಥಿಂಕ್ ಮಾಡಬೇಡ ಆಯ್ತಾ ಕೈಯಲ್ಲಿರುವಂತ ಚಿಕ್ಕನ್ನು ನೀನ್ ಸ್ವಲ್ಪ ತಗೊಂಡು ನಮಗೂ ಚುರ್ಕೊಡು ಆಯ್ತಾ ಅಷ್ಟು ಮಾತ್ರ ಥಿಂಕ್ ಮಾಡು ಲೋ ಏನೋ ಈ ಮಕ್ಕಳು 4 ಜನ ಸೇರ್ಕೊಂಡು ಗುಸುಗುಸು ಅಂತ ಮಾತಾಡ್ತಾ ಇದ್ದಾರೆ ಬಾಸ್ ಈ ಮಕ್ಕಳು ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಬಾಸ್ ಆ ಸಲ ನಮ್ಮನ್ನ ಪೊಲೀಸಲ್ಲಿ ಹಿಡ್ಕೊಟ್ರಲ್ಲ ಅದ್ ಸಾಕಾಗ್ಲಿಲ್ವಾ ಅಂತ ಬಾಸ್ ಈಗ ಕಾಡ್ವರೆಗೂ ನಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ ಬಾಸ್ ಇವ್ರ ಹತ್ರ ಸ್ವಲ್ಪ ಹುಷಾರಾಗೇ ಇರ್ಬೇಕು ಬಾಸ್ ಬಾಸ್ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಬಾಸ್ ಆ ಚಿಕನ್ನ ಸ್ವಲ್ಪ ಕೊಡಿಸಿ ಬಾಸ್ ಲೋ ಪಾಪ ಕಣೋ ಸಣ್ಣ ಮಕ್ಕಳು ಹೊಟ್ಟೆ ಹಸಿವು ಅಂತ ಕೇಳಿದ್ರಲ್ಲೋ ಅದಕ್ಕೆ ಕೊಟ್ಬಿಟ್ಟೆ ಸ್ವಲ್ಪ ಹೊಟ್ಟೆ ಹಸಿವನ್ನ ತಡ್ಕೊಳ್ಳೋ ಬಾಸ್ ಚಿಕನ್ನ ಬೇಯಿಸುವಾಗ ನೀವು ಹತ್ರ ಇರ್ಲೇ ಇಲ್ಲ ಬಾಸ್ ಆಗ ನಾನು ತಿನ್ಬೇಕಂತ ಆಸೆ ಪಟ್ಟೆ ಬಾಸ್ ಆದ್ರೆ ನಿಮಗೆ ದ್ರೋಹ ಮಾಡಿ ತಿನ್ಬಾರ್ದು ಅಂತಂದ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಬಾಸ್ ಬಾಸ್ ತುಂಬಾ ಆಸೆ ಪಟ್ಟು ಬೇಯಿಸಿದೀನಿ ಬಾಸ್ ಒಂಚೂರು ಟೇಸ್ಟ್ ಮಾಡಕ್ಕೆ ಕೊಡ್ಸಿ ಬಾಸ್ ಸರಿ ಸರಿ ಆಯ್ತು ಆಯ್ತು ಕೊಡಿಸ್ತೀನಿ ಬೇಜಾರು ಮಾಡ್ಕೊಂಬೇಡ ಯಾಕ್ಬಿಟ್ಟಿ ಅವಳಿಗೆ ಹೊಡಿತಾ ಇದೀಯಾ ಅದು ನಾವು ಆಗಾಗ ಹೊಡೆದು ಆಟ ಆಡ್ಕೊಳ್ತೀವಿ ಓ ಹೌದಾ ಮತ್ತೆ ಏನೋ 4 ಜನ ಗುಸ್ಗುಸು ಅಂತ ಮಾತಾಡ್ತಾ ಇದ್ರಿ ಏನ್ ಮಾತಾಡ್ತಾ ಇದ್ರಿ ನಾನು ಆಗ್ಲೇ ಕೇಳಿದ ಕ್ವಶನ್ಗೆ ಉತ್ತರನೇ ಕೊಡ್ಲಿಲ್ಲ ಯಾಕೆ ಇಲ್ಲಿ ಬಂದಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಈ ಕಾಡಲ್ಲಿ ಅಂಕಲ್ ಏನ್ ಗೊತ್ತಾ ಈಗ ನೀವು ನಾವ್ಯಾಕೆ ಬಂದಿದೀವಿ ಅಂತ ಕೇಳ್ತಾ ಇದ್ದೀರಲ್ಲ ನೀವು ಮತ್ತೆ ಹೇಳಿ ನೀವ್ ಯಾಕೆ ಬಂದಿದ್ದೀರಾ ಅಂತ ಆಮೇಲೆ ನಾವ್ ಯಾಕೆ ಬಂದಿದೀವಿ ಅಂತ ಹೇಳ್ತೀವಿ ಅದೇ ಹೇಳಿದ್ನಲ್ಲಮ್ಮ ನಮ್ಗೆ ಇಲ್ಲಿ ಸಾವಿರಾರು ಕೆಲಸ ಇರುತ್ತೆ ಅದಕ್ಕೆ ಬಂದಿದ್ದೀವಿ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ನೀವೆಲ್ಲ ಯಾಕೆ ಈ ಕಾಡಲ್ಲಿ ಇದ್ದೀರಾ ಅಂತ ಹೇಳಿ ಇಷ್ಟು ದೊಡ್ಡ ಕಾಡಲ್ಲಿ ಈ ತರ ಸಣ್ಣ ಮಕ್ಕಳು ಇರೋದು ನಮ್ಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ನಿಮ್ಮ ಅಪ್ಪ ಅಮ್ಮ ಎಲ್ಲಾದ್ರೂ ಇಲ್ಲಿ ಇದ್ದಾರಾ ಕರಿ ಅವ್ರ ಹತ್ರ ಮಾತಾಡೋಣ ಅಂಕಲ್ ಅಂಕಲ್ ಅದು ನೀವು ಮೊದಲು ಹೇಳಿ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಸಾವಿರಾರು ಕೆಲಸ ಅಂತ ಹೇಳಿದ್ರಲ್ಲ ಆ ಸಾವಿರಾರು ಕೆಲಸ ಬೇಡ ಒಂದ್ ಕೆಲಸ ಏನಂತ ಹೇಳಿ ಆಗ ನಾನು ಹೇಳ್ತೀನಿ ನಾವ್ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಬಾಸ್ ಏನ್ ಬಾಸ್ ಈ ಹುಡುಗಿ ಒಂದೇ ಮಾತನ್ನ ತಿರುಗಿ ಮಾತಾಡ್ತಾ ಇದೆ ನಾವ್ ಯಾಕೆ ಇಲ್ಲಿ ಬಂದಿದೀವಿ ಅಂತ ಕೇಳ್ತಾ ಇದೆಯಲ್ಲ ಬಾಸ್ ಏನ್ ಹೇಳೋದು ಬಾಸ್ ಲೋ ನಾವಿಲ್ಲಿ ಯಾಕೆ ಬಂದಿದೀವಿ ಅಂತ ಕೇಳ್ತಾ ಇರೋದ್ರಲ್ಲಿ ನಿಂಗೆ ಅರ್ಥ ಗೊತ್ತಾಗ್ತಾ ಇದೆಯಾ ಇಲ್ಲ ಬಾಸ್ ಏನು ಅರ್ಥ ಗೊತ್ತಾಗ್ತಾ ಇಲ್ಲ ಲೋ ಆ ಹುಡುಗಿ ತಿರ್ಸಿ ಕೇಳ್ತಾ ಇರೋದು ಕೇಳಿದ್ರೆ ನಿಜವಾಗ್ಲೂ ಆ ಹುಡುಗಿ ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡಕ್ಕೆ ಬಂದಿದೆ ಕಣೋ ಹೆಂಗ್ ಹೇಳ್ತಾ ಇದ್ದೀರಾ ಬಾಸ್ ಲೋ ಅಲ್ಲ ಕಣೋ ಆ ಹುಡುಗಿ ಹತ್ರ ನೀನ್ ಯಾಕೆ ಇಲ್ಲಿ ಬಂದಿದೆ ಅಂತ ಕೇಳಿದ್ರೆ ಆ ಮಾತಿಗೆ ಉತ್ತರನೇ ಕೊಡ್ತಾ ಇಲ್ಲ ನೋಡು ಅದ್ರಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಮ್ಮನ್ನ ಪೊಲೀಸಿಗೆ ಹಿಡ್ಕೊಡಕ್ಕೆ ಬಂದಿದೆ ಕಣೋ ಬಾಸ್ ನನ್ಗೇನೋ ಡೌಟ್ ಆಗ್ತಾ ಇದೆ ಬಾಸ್ ನೀವು ಸ್ವಲ್ಪ ಯೋಚನೆ ಮಾಡಿ ಬಾಸ್ ಇಷ್ಟು ದೊಡ್ಡ ಕಾಡಲ್ಲಿ ನಮ್ಗೆ ಇರಕ್ಕೆ ಹೆದರಿಕೆ ಆಗ್ತಿದೆ ಈ ಮಕ್ಕಳು ಮಾತ್ರ ಬಂದಿದ್ದಾರೆ ಅಂದ್ರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ ಬಾಸ್ ಈ ಹುಡುಗಿ ಹಿಂದ್ಗಡೆ ಯಾವುದೋ ಒಂದು ದೊಡ್ಡ ಗ್ಯಾಂಗ್ ಇದೆ ಬಾಸ್ ಲೋ ಏನೋ ಹೇಳ್ತಾ ಇದೀಯಾ ಡೌಟ್ ಕಣೋ ಪೊಲೀಸ್ನ ಕರ್ಕೊಂಡ್ ಬಂದಿರ್ಬೋದೇನೋ ಕಣೋ ಬಾಸ್ ನೀವ್ ಯಾಕೆ ಹೆದರ್ಕೊಳ್ತೀರಾ ಬಾಸ್ ನಾನು ಹೆದರ್ಕೊಳ್ಳಲ್ಲ ಬಾಸ್ ಅವರಿಂದ ಎಷ್ಟು ಪೊಲೀಸ್ ಇದ್ರೇನು ನಾವು ಹೆದರ್ಕೊಳ್ಳೋಕೆ ಅವಶ್ಯಕತೆನೇ ಇಲ್ಲ ಬಾಸ್ ನಾವ್ ಏನ್ ತಪ್ಪು ಮಾಡಿದೀವಿ ಬಾಸ್ ನಾವು ಜೈಲಿಂದ ರಿಲೀಸ್ ಆಗಿ ಬಂದಿರೋದು ಅಷ್ಟೇ ಅಲ್ಲ ಬಾಸ್ ನಾವು ಬಂದ್ಮೇಲೆ ಏನ್ ತಪ್ಪು ಮಾಡ್ಲಿಲ್ಲ ಬಾಸ್ ಯಾಕೆ ಬಾಸ್ ನಾವು ಹೆದರ್ಕೋಬೇಕು ಹೌದು ಕಣೋ ನಾವ್ಯಾಕೆ ಹೆದರ್ಕೋಬೇಕು ನಾವ್ ಏನ್ ತಪ್ಪು ಮಾಡಿದೀವಿ ಇದ್ ನಾನು ಯೋಚನೆ ಮಾಡಿಲ್ಲಲ್ಲ ಬಾಸ್ ಅದೇನಿಲ್ಲ ಬಾಸ್ ಯಾವಾಗ್ಲೂ ನಾವು ತಪ್ಪು ಮಾಡಿ ಅಭ್ಯಾಸ ಆಗಿದಲ್ಲ ಬಾಸ್ ಹಂಗಾಗಿ ಹೆದರ್ಕೊಂಡ್ಬಿಟ್ವಿ ಬಾಸ್ ಹೌದು ಕಣ ನೀನ್ ಹೇಳೋದನ್ನು ಸರಿನೇ ಈ ಸಣ್ಣ ಮಕ್ಕಳನ್ನ ನೋಡಿ ನಾವೇ ಹೆದರ್ಕೋಬೇಕು ಹೇ ಜೂಲಿ ಚಿಕನ್ ಎಲ್ಲಿ ತಿನ್ಬಿಟ್ಟೆ ಅಚ್ಚು
ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ನ ಮಿಸ್ ಮಾಡದೆ ನೋಡಿ. ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಅದೇ ಲೈಕ್ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೇನೆ ಶೇರ್ ಮಾಡಿ. ಮತ್ತೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಹಾಕುವಂತ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.